ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಉತ್ತಮವಾದ ಒಂದು ಬಿಟೆಕ್ ಕೋರ್ಸಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಕೊನೆವರೆಗೂ ಈ ವಿಡಿಯೋ ನೋಡಿ, ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರೆಲ್ಲ PUC ಸೈನ್ಸ್ ಓದ್ತಿರೋಂಥ ವಿದ್ಯಾರ್ಥಿಗಳು ಮರೀದೆ ಈ ವಿಡಿಯೋನ ನೋಡಲೇಬೇಕು. ಏಕೆಂದರೆ ಒಂದು ಒಳ್ಳೆ ಅವಕಾಶ ಇರೋ ಅಂಥ ಒಂದು IIT ಕಾಲೇಜ್ಗಳಿಗೆ ಮತ್ತು IIMS ಕಾಲೇಜ್ಗಳಿಗೆ ಸಮನಾದಂಥ ಒಂದು ಕಾಲೇಜು ಬಿಟೆಕ್ ಕೋರ್ಸು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಅಂತೇಳಿ IIPE ಅಂತ ಹೇಳಿ ಕರೀತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ IIPE ಅಂತೇಳಿ ವಿಶಾಖಪಟ್ಟಣ, ಆಂಧ್ರದ ವಿಶಾಖಪಟ್ಟಣದಲ್ಲಿರೋ ಅಂಥ ಒಂದು ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಪ್ರೆಸ್ಟೇಜಿಯಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ ಆಂಧ್ರ ಪ್ರದೇಶ್. ವಿಶಾಖಪಟ್ಟಣದಲ್ಲಿರೋ ಆಂಧ್ರ ಪ್ರದೇಶದಲ್ಲಿದೆ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟು. ಇದು 2016ರಲ್ಲಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸ್ಥಾಪಿಸಿರೋ ಅಂಥ ಕಾಲೇಜು. 2016ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಪ್ರಾರಂಭಿಸಿರೋ ಅಂಥದ್ದು. ಇದರ ಕ್ಯಾಂಪಸ್ ಏರಿಯಾ ಬಂದು ಮೋರ್ ದೆನ್ 200 ಎಕರೆಸ್ ಆಗಿದೆ. ಇದು ಒಂದು ಹೈ ಕ್ವಾಲಿಟಿ ಎಜುಕೇಷನ್ನು ಮತ್ತು ರಿಸರ್ಚ್ ಅಪಾರ್ಚುನಿಟೀಸು, ಒಂದು ಎನರ್ಜಿ ಸೆಕ್ಟರಲ್ಲಿ ಒಂದು ರಿಸರ್ಚ್ ಇರ್ಬೋದು, ಇಲ್ಲ ಒಂದು ಹೈ ಕ್ವಾಲಿಟಿ ಎಜುಕೇಷನ್ನ ಕೊಡ್ತಾ ಇದೆ. ಇದರದ್ದು ಏನಾಗಿದೆ, ಒಂದು ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಅಂಥ ಕಾಲೇಜು. ಜೊತೆಗೆ ಈ ಏನು IITs ಮತ್ತು IIMS ಅಂತೀರಿ, ಅದರ ಸಮನಾಗಿ ಇರೋ ಅಂಥ, ಅದು ಈಕ್ವಲೆಂಟ್ ಆಗಿರೋ ಅಂಥ ಒಂದು ಕಾಲೇಜು ಮತ್ತು ಕೋರ್ಸ್ ಇದು. ಇದಕ್ಕೆ ಸೇರ್ಬೇಕಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂದರೆ, ನೀವು JEE ಅಡ್ವಾನ್ಸ್ನ ಬರೆದಿರ್ಬೇಕು. ನೆನ್ಪಿಟ್ಕೊಳ್ಳಿ, ಈ ಕಾಲೇಜಲ್ಲಿ ನೀವು BTechಗೆ ಸೇರಬೇಕು ಅಂದರೆ JEE ಅಡ್ವಾನ್ಸ್ನ ಎಕ್ಸಾಮ್ನ ಬರೆದಿರಬೇಕು. ಅದರಲ್ಲಿ ಬಂದಿರೋ ರ್ಯಾಂಕಿನ ಮುಖಾಂತರ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ನೀವು JEE ಮೇನ್ಸು, JEE ಅಡ್ವಾನ್ಸ್ ಬರೆದು ಅದರ ರ್ಯಾಂಕ್ನಲ್ಲಿ ಸಪೋಸ್ ನಿಮ್ಗೆ ಏನಾದರೂ IIT NIT ಕಾಲೇಜುಗಳಲ್ಲಿ ಸಿಕ್ಕಿಲ್ಲ ಅಂತಂದರೆ ಈ ಕಾಲೇಜಲ್ಲಿ ಒಂದು ಸೇರೋ ಅವಕಾಶನೂ ಇರ್ತದೆ. ರ್ಯಾಂಕಿಂಗು ಅಂದರೆ ಟಾಪ್ ರ್ಯಾಂಕಿಂಗ್ ಬಂದರೆ ನೀವು IIT NITಗಳಲ್ಲಿ ಸೇರ್ಕೊಬಿಡ್ತೀರಿ. ಸಪೋಸ್ ಏನಾರ ರ್ಯಾಂಕಿಂಗ್ ಕಮ್ಮಿ ಬಂತಂದರೆ ಈ ಕಾಲೇಜಲ್ಲಿ ನೀವು ಸೇರ್ಕೋಬೋದು. JEE ಅಡ್ವಾನ್ಸ್ ರ್ಯಾಂಕಿಂಗ್ ಮುಖಾಂತರ PUCಲಿ 75% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಅದರಲ್ಲೂ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಸಬ್ಜೆಕ್ಟ್ ಕಂಪಲ್ಸರಿ ಓದಿರಬೇಕು. ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ ಫೀಸ್ ಬಂದು 1500 ರುಪೀಸು. SC ST ಮತ್ತು PHRಗೆ 1000 ರೂಪಾಯಿ ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದರೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅಂದರೆ ನೀವು JEE ರಿಸಲ್ಟ್ ಬಿಟ್ಟ ಮೇಲೆ ಇದರ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಜೂನಲ್ಲಿ. ಇದರ ಲಾಸ್ಟ್ ಡೇಟ್ ಬಂದು ಜುಲೈಯಲ್ಲಿ ಆಗುತ್ತೆ. ಅಡ್ಮಿಷನ್ ಲೀಸ್ಟ್ ಅಂತ ಹೇಳಿ ಬಿಡ್ತಾರೆ. ಅಂದರೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಅದರ ಟಾಪ್ ರ್ಯಾಂಕಿಂಗ್ ಮುಖಾಂತರ ಜುಲೈಯಲ್ಲಿ ಬಿಡ್ತಾರೆ. ಆಗಸ್ಟಲ್ಲಿ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಒಂದು ಉತ್ತಮವಾದ ಮಾಹಿತಿ ಏನು ಅಂದರೆ, ಫೀಸ್ನ ವೇವ್ ಮಾಡ್ಬೋದು. ಅಂದರೆ 100% ಟ್ಯೂಷನ್ ಫೀಸ್ ವೇವ್ನ ಮಾಡ್ಬೋದು. ಅಂದರೆ ಯಾವ ಥರ ಇದೆ ಅಂದರೆ, ಇಲ್ಲಿ 100% ಯಾಕೆಂದರೆ ಇದೊಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ 100% ಟ್ಯೂಷನ್ ಫೀಸು SC ST ಮತ್ತು PWD ಸ್ಟೂಡೆಂಟ್ಸ್ಗೆ. ನೆನ್ಪಿಟ್ಕೊಳ್ಳಿ, SC ST PWD ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಟ್ಯೂಷನ್ ಫೀಸ್ ಇರಲ್ಲ. ಅಂದರೆ ಮೋರ್ ದೆನ್ 75,000 ಪರ್ ಸೆಮಿಸ್ಟ್ರಿಗೆ ನಿಮಗೆ ಟ್ಯೂಷನ್ ಫೀಸು ವೇವ್ ಆಗೋ ಅಂಥ ಒಂದು ಅವಕಾಶ ಇದೆ. ಅದೇ ರೀತಿ 100% ಟ್ಯೂಷನ್ ಫೀ ಅಡ್ಮಿಷನ್ ಅಂದರೆ ಈಗ SC ST ಅವ್ರಿಗೆ ಯಾವುದೇ ರೀತಿ ಫೀಸೇ ಕಟ್ಟಂಗಿಲ್ಲ. ಅದೇ ರೀತಿ ಬಿಲೋ 1 lakh ಇದ್ದರೆ, ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ಮು ಬಿಲೋ 1 lakh ಇದ್ದರೆ ಅವರು ಸಹ ಯಾವುದೇ ರೀತಿ ಫೀಸ್ ಕಟ್ಟಂಗಿಲ್ಲ, ಫೀಸ್ ವೇವ್ ಆಗುತ್ತೆ. ಅಂದರೆ ಫೀಸು 0 ಇದೆ. ಬಿಲೋ 1 lakh ನಿಮ್ಮದು ಫ್ಯಾಮಿಲಿ ಇನ್ಕಮ್ ಇದ್ದರೆ ಫೀಸು 0 ಆಗುತ್ತೆ. 2/3 ಟ್ಯೂಷನ್ ಫೀಸ್ ಅಂದರೆ 1 ರಿಂದ 5 ಲಕ್ಷದೊಳಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇತ್ತು ಅಂದರೆ 2/3 ಟ್ಯೂಷನ್ ಫೀಸ್ನ ಕಟ್ಟಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, 100% ಟ್ಯೂಷನ್ ಫೀಸ್ ವೇವ್ ಆಗುತ್ತೆ 1 ಲಕ್ಷದ ಒಳಗಿರೋ ಅಂಥ ಇನ್ಕಮ್ ಇರೋ ಎಲ್ಲರಿಗೂ. ಜೊತೆಗೆ SC ST ಅವ್ರಿಗೆ ಯಾವುದೇ ರೀತಿ ಫೀಸೇ ಇರಲ್ಲ. 1 ಲಕ್ಷದಿಂದ 5 ಲಕ್ಷದೊಳಗಿರೋರಿಗೆ 2/3 ಫೀಸ್ನ ನೀವು ಕಟ್ಟಬೇಕಾಗುತ್ತೆ. ಕೋರ್ಸಸ್ ಎಲ್ಲ ಯಾವ್ಯಾವ್ದಿದೆ ಈ ಕಾಲೇಜಲ್ಲಿ ಅಂತ ಬಂದಾಗ, ಪೆಟ್ರೋಲಿಯಂ ಇಂಜಿನಿಯರಿಂಗ್ ಇದೆ, ಕೆಮಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಈಗ ರೀಸೆಂಟಾಗಿ ಲಾಸ್ಟ್ ಇಯರಿಂದ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ ಅಂತ ಹೇಳಿದೆ.
ಪೆಟ್ರೋಲಿಯಂ ಇಂಜಿನಿಯರಿಂಗ್ಗೆ 63 ಸೀಟ್ಸ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ಗೆ 62 ಸೀಟ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 40 ಸೀಟ್ಸ್, ಕಂಪ್ಯೂಟರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ಗೆ 22 ಸೀಟ್ಸ್ ಇದೆ. ಇದರ ಅಡ್ಮಿಷನ್ ಪ್ರೋಸೆಸ್ ನಾನು ಆಲ್ರೆಡಿ ಹೇಳಿದ್ದೀನಿ. JEE ಅಡ್ವಾನ್ಸಿನ ರ್ಯಾಂಕಿಂಗ್ ಏನಿರುತ್ತೆ ಆ ರ್ಯಾಂಕಿನ ಮುಖಾಂತರ ಇದರ IIPS ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ರ್ಯಾಂಕ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಡ್ಮಿಷನ್ಗೆ. ಆ ರ್ಯಾಂಕ್ ಲೀಸ್ಟ್ ಇಟ್ಕೊಂಡು ಅಡ್ಮಿಷನ್ ಅಪ್ಲೈ ಮಾಡಿದ್ಮೇಲೆ ಸೀಟ್ ಸಿಕ್ಕಿದ್ರೆ ನಿಮಗೆ ಟೋಟಲ್ ಫೀಸ್ ಅಂದರೆ ಎಂಟೈರ್ 4 ಇಯರ್ಸ್ BTech ಕೋರ್ಸ್ಗೆ 5ರಿಂದ 6 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ ನೀವು 5ರಿಂದ 6 ಲಕ್ಷ ರೂಪಾಯಿ ಫೀಸ್ನ ನಾನು ಹೇಳ್ದಂಗೆ 1 ಲಕ್ಷದ ಒಳಗಡೆ ನಿಮ್ಗೆ ಇನ್ಕಮ್ ಇದ್ರೆ ಫೀಸ್ನ ವೇವ್ ಮಾಡ್ಬೋದು. ಅದೇ ರೀತಿ SC ST ಅವ್ರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಅದು 1ರಿಂದ 5 ಲಕ್ಷದೊಳಗಿದ್ರೆ 2/3 ಫೀಸ್ನ ನೀವು ಕಟ್ಟಬೇಕಾಗುತ್ತೆ. ಫೆಲೋಶಿಪ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಇಲ್ಲಿ ಒಂದು ಅನುಕೂಲ ಏನು ಮಾಡಿಕೊಟ್ಟಿದ್ದಾರೆ ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸ್ನ ಈ ಪೆಟ್ರೋಲಿಯಂ ಕೋರ್ಸ್ಗೆ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಪ್ರತಿಯೊಂದು ಗರ್ಲ್ಸ್ ಸ್ಟೂಡೆಂಟ್ಗೂ ಪರ್ 3000 ಪರ್ ಮಂತ್ ಸ್ಟೈಫೆಂಡ್ ಅಂತ ಇಲ್ಲ ಫೆಲೋಶಿಪ್ ಅಂತೇಳಿ ಕೊಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಗರ್ಲ್ಸ್ ಈ ಕಾಲೇಜಿಗೆ ಸೇರ್ತಾರೆ ಅವ್ರಿಗೆ ಪ್ರತಿ ತಿಂಗಳು ಪ್ರೋತ್ಸಾಹ ಧನ ಅಂತೇಳಿ 3,000 ರೂಪಾಯಿನ ಪ್ರತಿ ತಿಂಗಳು ಕೊಡ್ತಾರೆ. ಅಪ್ ಟು ದ 4 ಇಯರ್ಸ್ ಆಗೋವರೆಗೂ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಸ್ಟೈಫೆಂಡ್ ಕೊಡ್ತಾರೆ, ಪ್ರೋತ್ಸಾಹ ಧನ ಅಂತ. ಅಂದರೆ ಮಹಿಳೆಯರಿಗೆ ಇದು ಕೋರ್ಸ್ಗೆ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಇದನ್ನು ಸಹ ಇಟ್ಟಿದ್ದಾರೆ. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಇದೆ. ಯಾವುದೇ ಈಗ 63 ಸ್ಟೂಡೆಂಟ್ಸ್ ಜಾಯ್ನ್ ಆದರೆ 63 ಸ್ಟೂಡೆಂಟ್ಸ್ಗೂ ಪ್ಲೇಸ್ಮೆಂಟ್ ಆಗೋವಂಥ ಒಂದು ಅವಕಾಶ ಇದೆ. ಇದರ ಹೈಯೆಸ್ಟ್ ಪ್ಯಾಕೇಜ್ ಬಂದು 25 lakhs ಆ್ಯಂಡ್ ಅಬೋವ್ ಇದೆ. ಅವರೇಜ್ ಪ್ಯಾಕೇಜ್ ಬಂದು 10 to 11 lakhs ಇದೆ. ಮೀಡಿಯಂ ಪ್ಯಾಕೇಜ್ ಅಂತ ಬಂದರೆ 8 to 9 lakhs ಮೀಡಿಯಂ ಪ್ಯಾಕೇಜ್ ಕೊಡ್ತಾರೆ. ಒಂದು ಒಳ್ಳೆ ಪ್ಲೇಸ್ಮೆಂಟ್ ರೆಕಾರ್ಡ್ನ ಹೊಂದಿರೋ ಅಂಥ ಕಾಲೇಜು. ನೆನ್ಪಿಟ್ಕೊಳ್ಳಿ, ನಮ್ಮ ಇಂಡಿಯಾದಲ್ಲೇ ಒಂದು ಉತ್ತಮವಾದ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಾ ಇರೋಂಥ ಒಂದು ಕಾಲೇಜು. ತುಂಬ ರಿಕ್ರೂಟರ್ಸ್ ಬರ್ತವೆ. ONGC ಇರ್ಬೋದು, ಈ ಆಯಿಲ್ಗೆ ಮತ್ತು ಪೆಟ್ರೋಲಿಯಂಗೆ ಮತ್ತು ಕೆಮಿಕಲ್ಸ್ಗೆ ಸಂಬಂಧಪಟ್ಟ ಎಲ್ಲ ಕಂಪ್ನಿಯವರು ಸಹ ಇಲ್ಲಿ ರಿಕ್ರೂಟ್ ಬರ್ತಾರೆ. ONGC ಇರ್ಬೋದು, ಇಂಡಿಯನ್ ಆಯಿಲ್ ಇರ್ಬೋದು, ತುಂಬ ಕಂಪ್ನೀಸು ಎಲ್ಲ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರ್ತಾರೆ. 100% ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ. ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ 10th 12th ಮಾರ್ಕ್ಸ್ ಕಾರ್ಡು, ಅಡ್ಮಿಟ್ ಕಾರ್ಡು, JEE ಅಡ್ವಾನ್ಸ್ದು, ಅಡ್ಮಿಟ್ ರ್ಯಾಂಕಿಂಗ್ ಲೆಟರ್ ಬೇಕಾಗುತ್ತೆ. ಅದೇ ರೀತಿ ಡೇಟ್ ಆಫ್ ಬರ್ತ್ ಪ್ರೂಫು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆಧಾರ್ ಕಾರ್ಡು, ಸರ್ಟಿಫಿಕೇಟ್ ನಿಮ್ಮದು OBC SC ST EWS ಇದ್ದರೆ ಅದೇ ಫೀಸ್ ವೇವರ್ಗೆ ಬೇಕಾಗುತ್ತೆ. ಇಲ್ಲಿ ಟಾಪ್ ರಿಕ್ರೂಟರ್ಸ್ ಅಂತ ಬಂದಾಗ ನಾನು ಹೇಳಿದ್ದೀನಿ PSUs ಗೌರ್ಮೆಂಟಿಗೆ ಸಂಬಂಧಪಟ್ಟವು, ONGC, HPCL, IOCL, GAIL, BPCL. ಅದೇ ರೀತಿ ಪ್ರೈವೇಟ್ ಕಂಪ್ನೀಸು ಬರ್ತವೆ, ಇನ್ಫೋಸಿಸ್, TCS, ಶೆಲ್, ಅದೇ ಅಲಿಂಬುರ್ಟನ್, L&T, ಜಿಯೋ, ಈ ಥರದ್ದೆಲ್ಲ ಕಂಪ್ನೀಸು ಇಲ್ಲಿ ರಿಕ್ರೂಟರಿಗೆ ಬರ್ತಾರೆ. ಒಂದು ಉತ್ತಮವಾದ 100% ಪ್ಲೇಸ್ಮೆಂಟ್ ಸಿಗೋ ಅಂಥ ಒಂದು ಉತ್ತಮವಾದ ಕಾಲೇಜು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ, IIPE ಅಂತೇಳಿ ವಿಶಾಖಪಟ್ಟಣದಲ್ಲಿರೋವಂಥದ್ದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟು. ಜೊತೆಗೆ 100% ಪ್ಲೇಸ್ಮೆಂಟು 2016ರಿಂದ ನಡೀತಾ ಇರೋಂಥ ಒಂದು ಉತ್ತಮವಾದ ಕಾಲೇಜು. ಯಾರೆಲ್ಲ JEE ಅಡ್ವಾನ್ಸ್ನ ಅಟೆಂಡ್ ಮಾಡಿರ್ತೀರಿ ಅವರೆಲ್ಲ ಸೇರ್ಕೊಳ್ಳೋ ಅಂಥ ಒಂದು ಅವಕಾಶ ಇದೆ. ನೆನ್ಪಿಟ್ಕೊಳ್ಳಿ, ಫೀಸು 100% ವೇವ್ ಆಗುತ್ತೆ SC ST PWD ಅವ್ರಿಗೆ. ಅದೇ ರೀತಿ 1 ಲಕ್ಷದ ಒಳಗಡೆ ಇನ್ಕಮ್ ಇದ್ದರೆ ಅವ್ರಿಗೂ ಸಹ ಫೀಸ್ ವೇವ್ ಆಗುತ್ತೆ. ಒಂದು ಉತ್ತಮವಾದ ಅವಕಾಶ. ಅದರಲ್ಲೂ ಗರ್ಲ್ಸ್ಗೆ ಪ್ರತಿ ತಿಂಗಳು 3,000 ಪ್ರೋತ್ಸಾಹ ಧನ 4 ವರ್ಷನೂ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಒಂದು 100% ಪ್ಲೇಸ್ಮೆಂಟ್ ಸಿಗೋ ಅಂಥ ಒಂದು ಉತ್ತಮವಾದ ಕಾಲೇಜ್ ಬಗ್ಗೆ ಇಂದು ಮಾಹಿತಿ ಕೊಟ್ಟಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಕಾಲೇಜ್ಗೆ ಸೇರ್ಕೋಬೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.